ವೀರೇಂದ್ರ ಪಪ್ಪಿ ಬ್ಯಾಂಕ್ ಲಾಕರ್ನಲ್ಲಿ 2 ಮೂಟೆ ಚಿನ್ನ ಸಿಗ್ತಾ ಹಾಗಿದ್ರೆ ಕಾಂಗ್ರೆಸ್ನ ಶಾಸಕ ಪಪ್ಪಿ ಚಿನ್ನದ ಖಜಾನೆಯನ್ನು ನೋಡಿ ಇಡೀ ಶಾಕ್ ಆಗಿದೆ. ಲಾಕರ್ನಲ್ಲಿದ್ದಂಥ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿದೆ. ಕಾಂಗ್ರೆಸ್ನ ಶಾಸಕ ಪಪ್ಪಿ ಚಿನ್ನದ ಖಜಾನೆಯನ್ನು ನೋಡಿ ಇಡೀ ಶಾಕ್ ಆಗ್ಬಿಟ್ರು, ದಿಗ್ಭ್ರಮೆಗೆ ಒಳಗಾಗ್ಬಿಟ್ರು. ಲಾಕರ್ನಲ್ಲಿ ಇದ್ದಂಥ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣವನ್ನು ಈಗಾಗಲೇ ಜಪ್ತಿ ಮಾಡಲಾಗಿದೆ. ನಿನ್ನೆ ಚಳ್ಳಕೆರೆಯ ವಿವಿಧ ಬ್ಯಾಂಕ್ಗಳಲ್ಲಿ ಇಡಿ ಪರಿಶೀಲನೆ ನಡೆಸಿತು. ನೋಡಿ, 15 ದಿನಗಳಲ್ಲಿ 3 ಬಾರಿ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಪಪ್ಪಿಗೆ ಸೇರಿದಂತಹ ಬ್ಯಾಂಕ್ ಖಾತೆ ಮತ್ತು ಲಾಕರ್ಗಳಲ್ಲಿ ತಲಾಶನ ಮಾಡಲಾಗಿದೆ. ವೀರೇಂದ್ರ ಪಪ್ಪಿಗೆ ಸೇರಿದಂತಹ 4 ಲಾಕರ್ಗಳಲ್ಲಿ ಚಿನ್ನದ ಖಜಾನೆಯೇ ಸಿಕ್ಕಿಬಿಟ್ಟಿದೆ. ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಚಳ್ಳಕೆರೆಯ ವಿವಿಧ ಬ್ಯಾಂಕ್ಗಳಲ್ಲಿ ಇದ್ದಂತಹ ಚಿನ್ನವನ್ನ ಕಂಡು ನೋಡಿ ಇಡಿ ಅಧಿಕಾರಿಗಳು ಶಾಕ್ ಆಗ್ಬಿಟ್ರು. 3 ಬಾರಿ ದಾಳಿಯನ್ನು ನಡೆಸಿದ್ದಾರೆ. ಕಳೆದ 15 ದಿನಗಳಿಂದಲೂ ಲಕ್ಷ ಅನ್ನೋ ಮಾತೇ ಇಲ್ಲ. ಮನೆ ಕಾಲಿಟ್ಟರು, ಮನೆಯಲ್ಲೂ ಕೂಡ ಕೋಟ್ಯಾಂತರ, ಜೊತೆಗೆ ಬ್ಯಾಂಕ್ ಖಾತೆಗಳನ್ನ ಅಲ್ಲೂ ಕೂಡ ಸೀಸ್ ಮಾಡಿ ನೋಡಿದ್ರು. ಅಲ್ಲೂ ಕೂಡ ಲಾಕರ್ಗಳಲ್ಲಿ ಬರೀ ಚಿನ್ನ 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 ಇಷ್ಟ ಕೋಟ್ಯಾಂತರ, ಸಾವಿರಾರು ಕೋಟಿಯ ಒಡೆಯ ಇವರು ಪಪ್ಪಿ. ಅಕೌಂಟ್ಗಳು ಎಲ್ಲವನ್ನು ಕೂಡ ಸೀಸ್ ಮಾಡಿ ನೋಡಿದ್ರು. ಎಲ್ಲ ಕಡೆಯಲ್ಲೂ ಕೂಡ ಕೋಟಿಗಟ್ಟಲೆ ಚಿನ್ನ, ಜೊತೆಗೆ ಹಣ ಕೂಡ, ನಗದು ಕೂಡ ಈಗಾಗಲೇ ಪತ್ತೆ ಆಗಿರುವಂಥದ್ದು. ನೋಡಿ, ಮನೆಯಲ್ಲೂ ಕೂಡ ಸಿಕ್ತು. ಈ ಕಡೆ ಅಕೌಂಟ್ಗಳನ್ನು ಕೂಡ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಚಿನ್ನಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈಗಾಗಲೇ ನಾವೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲವನ್ನು ಕೂಡ ಲಕ್ಷ್ಮಿಗೆ ನಾವು ಅರ್ಪಿಸ್ಬಿಟ್ಟು ಒಲಿಯಮ್ಮ ಅಂತಂದರೆ ಒಲಿತಾನೆ ಇಲ್ಲ. ಆದರೆ ಎಲ್ಲವೂ ಕೂಡ ಈಗಾಗಲೇ ಪಪ್ಪಿಯವ್ರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುವಂತಹ ರೀತಿಯಾಗಿ ಕಾಣಿಸ್ತಿದೆ. ಎಲ್ಲೆಲ್ಲೂ ಕೂಡ ಕೋಟಿ ಸಿಗ್ತಾ ಇದೆ. ಏನಿದೆ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್? ಇಲ್ಲಿವರೆಗೂ ಕೂಡ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ? ಕುಸುಮ, ಅಕ್ರಮವಾಗಿ ಏನು ಒಂದು ಹಣ ವರ್ಗಾವಣೆ ಮತ್ತು ಆನ್ಲೈನ್ನಲ್ಲಿ ಗೇಮ್ಗಳನ್ನು ಆಡಿಸುವ ಮೂಲಕ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ರು. ನ್ಯಾಯಾಲಯದ ಮುಂದೆ ಹಾಜರನ್ನು ಪಡಿಸಿ ಮತ್ತೆ 2 ಬಾರಿ ಕಸ್ಟಡಿಗೆ ಪಡೆದು ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ಜೊತೆ ಒಡನಾಟ ಇರುವಂತಹವರಿಗೆಲ್ಲ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅವರ ಸ್ವಕ್ಷೇತ್ರ ಚಿತ್ರದುರ್ಗದ ಚಳ್ಳಕೆರೆಗೆ ಕೂಡ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭಗಳಲ್ಲಿ ಚಳ್ಳಕೆರೆಯ ವಿವಿಧ ಬ್ಯಾಂಕ್ಗಳಲ್ಲಿ ಕೂಡ ಅಪಾರ ಪ್ರಮಾಣದ ನಗದು ಮತ್ತು ಚಿನ್ನಾಭರಣಗಳು ಕೂಡ ಪತ್ತೆಯಾಗಿರುವುದು ಕಂಡು ಬಂದಿದೆ. ಅಂದ್ರೆ ಈ ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೂಡ 24.5 ಕೆಜಿಯಷ್ಟು ಚಿನ್ನ ಹಾಗೂ 17 ರಿಂಗ್ಗಳು ಪತ್ತೆ ಸಿಕ್ಕಿರುವಂತಹದ್ದು, ಅವರಿಗೆ ಸೇರಿರುವಂತದ್ದು. ಇನ್ನು ಕೋಟಕ್ ಬ್ಯಾಂಕ್ನಲ್ಲಿ ಕೂಡ 5 ಕೆಜಿಯಷ್ಟು ಚಿನ್ನಾಭರಣಗಳು ಕೂಡ ಅಧಿಕಾರಿಗಳು ನೋಡಿ ಶಾಕ್ ಆಗಿದ್ದಾರೆ. ಅಲ್ಲದೆ SBI ಬ್ಯಾಂಕ್ನಲ್ಲೂ ಕೂಡ ಅಪಾರ ಪ್ರಮಾಣದಂತಹ ಒಂದು ದಾಖಲೆ ಪತ್ರಗಳು, ಆಸ್ತಿ ಪತ್ರಗಳು ಎಲ್ಲವೂ ಕೂಡ ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಕೆಲವು ಲಾಕರ್ಗಳನ್ನು ಕೂಡ ಓಪನ್ ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ನಾಳೆ ಮತ್ತೆ ಚಳ್ಳಕೆರೆಗೆ ಹೋಗಿ ಅಲ್ಲಿ ಕೂಡ ಪರಿಶೀಲನೆ ಮಾಡುವ ಸಾಧ್ಯತೆ ಇರುವಂತಹದ್ದು. ಈ ಅಧಿಕಾರಿಗಳು ಚಳ್ಳಕೆರೆಗೆ ಹೋದಂತಹ ವೇಳೆಯಲ್ಲಿ ಅವರ ಒಂದು ಬಂಗಾರದ ಖಜಾನೆ ಮತ್ತು ಈ ಒಂದು ಅಪಾರ ಪ್ರಮಾಣದ ಆಸ್ತಿ ನೋಡಿ ಶಾಕ್ ಆಗಿರುವಂತದ್ದು. ಕೇವಲ ಇಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಅಕ್ರಮವಾಗಿ ಅವರು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅವರಿಗೆ ಸೇರಿರುವಂತಹ ಒಂದು ಏನೋ ಒಂದು ಪಬ್ ಇರಬಹುದು, ಅದರ ಮೇಲೆ ಕೂಡ ದಾಳಿಯನ್ನ ಮಾಡಿದ್ರು. ಈಗ ಪರಿಶೀಲನೆ ಕೂಡ ಮುಂದುವರಿಸಿದ್ದಾರೆ. ಯಾಕಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕೂಡ ಅವರ ಪರ ವಕೀಲರು ಈಗಾಗಲೇ ವಿಚಾರಣೆಯನ್ನ ಮಾಡಿ ಮುಗಿಸಿದ್ದಾರೆ. ಇನ್ನೂ ಅವಶ್ಯಕತೆ ಇಲ್ಲ ಕೊಡುವಂತಹದ್ದು ಕಸ್ಟಡಿಗೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಕೇವಲ ಒಂದು ಅರ್ಧದಷ್ಟು ಮಾತ್ರ ವಿಚಾರಣೆ ಆಗಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಇನ್ನೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮವಾಗಿ ಹಣ ಮತ್ತು ಆಸ್ತಿಯನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡು ಈಗ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನಾಳೆ ಬಹುಶಃ ಮತ್ತೆ ಚಳ್ಳಕೆರೆಗೆ ಕರ್ಕೊಂಡು ಹೋಗಿ SBI ನಲ್ಲಿರುವಂತಹ ಮತ್ತಷ್ಟು ಲಾಕರ್ಗಳನ್ನು ಓಪನ್ ಮಾಡಿ ಮತ್ತೆ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡುವ ಸಾಧ್ಯತೆಗಳಿರುವಂತದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಕಳೆದ 15 ದಿನಗಳಲ್ಲಿ 3 ಬಾರಿ ದಾಳಿಯನ್ನು ನಡೆಸಲಾಗಿರುವಂಥದ್ದು. ಫಸ್ಟ್ ಟೈಮ್ ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೋಟಿಗಟ್ಟಲೆ ನಗದು ಅವರ ಮನೆಯಲ್ಲಿ ಪತ್ತೆಯಾಗಿರುತ್ತೆ. ಆನಂತರವಾಗಿ ಅಕೌಂಟ್ನಲ್ಲೂ ಕೂಡ ಸಾಕಷ್ಟು ಚಿನ್ನಾಭರಣ ಕೂಡ ಪತ್ತೆಯಾಗಿರುವಂಥದ್ದು. ಈಗಾಗಲೇ ನೋಡಿ, ಅಕೌಂಟ್ನಲ್ಲೂ ಕೂಡ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಚಿನ್ನ, ಅದರಲ್ಲೂ ಕೂಡ 2 ಮೂಟೆಯಷ್ಟು ಚಿನ್ನ ಇವರ ಅಕೌಂಟ್ನಲ್ಲಿ ಸೀಸ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ.